ಅಯ್ಯೋ 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 ಒಬ್ರು ಹಂಗೆ ಹೇಳ್ತಾರೆ ಒಬ್ರು ಹಿಂಗೆ ಹೇಳ್ತಾರೆ ಯಾವನ್ ಮಾತು ಕೇಳೋಣ ಇಲ್ಲಿ. ಓಕೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಹೋಗೋಣ ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಈ ಅಪ್ಡೇಟ್ ಬಗ್ಗೆನೇ ಹೇಳಿದ್ದು ನಾನು. ಆಕಾಶ್ ಚೋಪ್ರಾ ಅವರು ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡಿದರೆ, ಭುವಿ ಇಸ್ ನಾಟ್ ಅ ಬ್ಯಾಡ್ ಆಪ್ಷನ್ ಬಟ್ ಇಟ್ ವಿಲ್ ಬಿ ಎ ಮಿಸ್ಟೇಕ್ unless we give him at least 1 year to get ready. If you pick someone for 50 over World Cup based on him bowling 4 ಓವರ್ ಬೌಲಿಂಗ್ ಆಗ್ತಾರೆ IPL ಅಲ್ಲಿ, 2 ಮಂತ್ IPL ಅಲ್ಲಿ 4 ಓವರ್ ಬೌಲಿಂಗ್ ಆಗ್ತಾರೆ, ಮತ್ತೆ 1 ತಿಂಗಳು ಸ್ಮಾರ್ಟ್ ಅಲ್ಲಿ 4 ಓವರ್ ಬೌಲಿಂಗ್ ಆಗ್ತಾರೆ ಅನ್ನೋ ಮಾತ್ರಕ್ಕೆ ನೀವು ಅವ್ರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ರಿ 50 ಓವರ್ ವರ್ಲ್ಡ್ ಕಪ್ಗೆ ಅಂತಂದ್ರೆ ಅದು ಒಂದು ದಡ್ಡತನ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಸೆಲೆಕ್ಟ್ ಮಾಡಬಾರ್ದು ಅಂತಲ್ಲ, ಒಳ್ಳೆ ಆಪ್ಷನ್ ಏನೇ, ಬಟ್ ಅವ್ರಿಗೆ ಅಟ್ಲೀಸ್ಟ್ 1 ಇಯರ್ ರೆಡಿ ಆಗೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಂಡು ಕೊಡ್ಬೇಕು ಅಂಡ್ ಸೆಲೆಕ್ಟ್ ಮಾಡ್ಬೇಕು ಅವ್ರನ್ನ. ಅಂದ್ರೆ ಅವಕಾಶ ಮಾಡ್ಕೊಂಡು ಕೊಡ್ಬೇಕು ಅವರಿಗೆ. ODIs ಆಗಿರ್ಬೋದು ಅಥವಾ ಡೊಮ್ಯಾಸ್ಟಿಕ್ ಅಲ್ಲಾರು ಆಗಿರ್ಬೋದು, ಅವಕಾಶ ಜಾಸ್ತಿ ಅವಕಾಶ 50 ಓವರ್ ಅಲ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಂಡು ಕೊಡ್ಬೇಕು. ಅವಾಗ ಅವರು ಫಿಟ್ ಇದಾರೆ ಅಂತಂದ್ರೆ, ಕೆಪಾಬಿಲಿಟಿ ಇದೆ ಅಂತಂದ್ರೆ, 50 ಓವರ್ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವಾಗ ODI ವರ್ಲ್ಡ್ ಕಪ್ ಹಾಕೊಳ್ಳಿ. ಸುಮ್ಮನೆ ಸ್ಟ್ರೈಟ್ ಅವೇ ಹೇಳ್ಕೊಂಡ್ಬಿಟ್ಟು ODI ವರ್ಲ್ಡ್ ಕಪ್ ಹಾಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಅಪೇಟ್ ಬಿಟ್ಟು ಗೊತ್ತಿರೋದೇ ವಾರ್ಮ್ ಅಪ್ ಮ್ಯಾಚ್ ಆಗ್ತಾ ಇದೆ, ಪ್ರಾಕ್ಟೀಸ್ ಮ್ಯಾಚ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಅಂತ. ಇದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡದಂತ ಶ್ರೀಲಂಕನ್ ಟೀಮು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. 363 ರನ್ನು 90 ಓವರ್ನ ಬ್ಯಾಟಿಂಗ್ ಆಗ್ಬಿಟ್ಟು, ಒಂದಿನ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಆಗ್ಬಿಟ್ಟು ಇವರು ಇವಾಗ ಡಿಕ್ಲೇರ್ ನ ಕೊಟ್ಟಿದ್ದಾರೆ. ಸೊ 363 ಅಂತಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಆಗಿದ್ರೆ ಡಿಕ್ಲೇರ್ ಕೊಟ್ಟಿಲ್ಲ ಅಂದ್ರೆ ಆಲ್ ಔಟೇ ಖಂಡಿತ ಆಗಿರೋರು. ಸೊ ಒಂದಿನ ಸಾಕು ನಮಗೆ, ನೀವು ಮಾಡ್ಕೊಳ್ಳಿ. ಸ್ವಲ್ಪ ನಾವು ಆಡೋದಲ್ಲ, ನೀವು ಆಡಬೇಕು, ನಮ್ ಬೌಲಿಂಗ್ ಪ್ರಾಕ್ಟೀಸ್ ಆಗಬೇಕು, ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗಬೇಕು ಅಂತ. ಯಾಕಂದ್ರೆ 3 ದಿನದ ಒಂದು ವಾರ್ಮ್ ಅಪ್ ಮ್ಯಾಚ್ ಇದು. ಸೊ ಇಲ್ಲಿ ಜಾಸ್ತಿ ಯಾರು ಬ್ಯಾಟಿಂಗ್ ಆಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆಡದಷ್ಟು ಬ್ಯಾಟಿಂಗ್ ಇಂದ ಎಷ್ಟು ಕಲಿತೀವಿ, ಆಡದಷ್ಟು ಬೌಲಿಂಗ್ ಇಂದ ಎಷ್ಟು ಕಲಿತೀವಿ ಅನ್ನೋದೇ ಸಿಕ್ಕಾಪಟ್ಟೆ ಮ್ಯಾಟರ್ ಆಗೋದು. ಈ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ರೆ ಇಂಡಿಯಾ ಅಂತೂ ಈ ವಾರ್ಮ್ ಅಪ್ ಮ್ಯಾಚ್ ನ. ಯಾಕೆ ಅಂತಂದ್ರೆ ಇವ್ರೇನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಲ್ಲ, ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಸೀರೀಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಸೀರೀಸ್. ಮುಂದೆ ಆ ಮ್ಯಾಟ್ರಿಗೆ ಬರ್ತೀನಿ ಏನಕ್ಕೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ ಅಂತ. ಸಿರಾಜ್ ಬೈ ಬೇರೆ ಒಂಥರ ಲಸಿತ್ ಮಾಲಿಂಗ ತರ ಒಂಥರ ಗುಂಗುರು ಕೂದಲು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ ಮುಂಬಿಟ್ಟಿದ್ದಾರೆ, ಒಂಥರ ಕಲರ್ ಗಿಲ್ಲರ್ ಎಲ್ಲ ಹಾಕ್ಸ್ಕೊಂಡ್ ಮುಂಬಿಟ್ಟಿದ್ದಾರೆ. ಅಂಡ್ ವಿಕೆಟ್ ಬೇರೆ ಬಿದ್ದಿಲ್ಲ ವಾರ್ಮ್ ಅಪ್ ಮ್ಯಾಚ್ ಇವರಿಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೊ ನೋಡೋಣ ನಾರ್ಮಲ್ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಸಿರಾಜ್ ಭಯ್ಯ ಅಂತ. ಅಪೇಟ್ ನಂಬರ್ 3 ರೋಬಿನ್ ಉತ್ತಪ್ಪ ಅವರು ಪಿಕ್ ಮಾಡಿದ್ದಾರೆ ಅವರ ಆಲ್ ಟೈಮ್ ಇಂಡಿಯಾ 11 ಫಾರ್ ಟೆಸ್ಟ್ ಮ್ಯಾಚ್. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಈ 11 ಲೆಜೆಂಡರಿ 11 ಆಗಿರುತ್ತೆ ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ ಅಂತ ಅವರು ಪಿಕ್ ಮಾಡಿದರೆ. ಸೊ ಓಪನರ್ಸ್ ಆಗಿ ವೀರೇಂದ್ರ ಸೆಹ್ವಾಗ್ ಮತ್ತೆ KL ರಾಹುಲ್ ಅವ್ರನ್ನ ಪಿಕ್ ಮಾಡಿದರೆ. ಒಂಥರ ಮಿಡ್ ಜನರೇಷನ್ ಜೊತೆಗೆ ಹೊಸ ಜನರೇಷನ್ ನ ಪಿಕ್ ಮಾಡಿದರೆ. ಈ ಕಡೆಯಿಂದ ರಾಹುಲ್ ಡ್ರಾವಿಡ್ ನಂಬರ್ 3 ಲೆಜೆಂಡ್ ಗುರು ರಾಹುಲ್ ಡ್ರಾವಿಡ್ ಇರಲೇಬೇಕು. ಅಂಡ್ ಒಬ್ಬಸ್ ಸಚಿನ್ ತೆಂಡೂಲ್ಕರ್ ಇಲ್ಲಂಗೆ ಹೋಗೋಂಗೆ ಇಲ್ಲ. ಯಾಕಂದ್ರೆ ಅಷ್ಟು ನಂಬರ್ ಆಫ್ ಸೆಂಚುರೀಸ್, ಅಷ್ಟು ನಂಬರ್ ಆಫ್ ರನ್ಸ್ ಯಾವ ಮಗನೂ ಕೂಡ ಹೊಡೆದೇ ಇಲ್ಲ ಟೆಸ್ಟ್ ಅಲ್ಲಿ. ಸಾರಿ, ಹೊಡೆದಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಮ್ಯಾಚ್ ಒಂಥರ ಇಂಡಿಯಾ ಅಂತ ಬಂದಾಗ ಇವ್ರು ಇರಲೇಬೇಕು ಬೈ ಡಿಫಾಲ್ಟ್. ಸಚಿನ್ ತೆಂಡೂಲ್ಕರ್ ಅವರು ಇದ್ದೇ ಇರ್ತಾರೆ. ಅಂಡ್ ವಿರಾಟ್ ಕೊಹ್ಲಿ ಅವರು ಅಭ್ಯಸ್ತಿ ಇರಲೇಬೇಕು. ಸೊ ಇವರು ಆಲ್ಮೋಸ್ಟ್ ಕ್ಲೋಸ್ ಟು 10,000 ರನ್ಸ್ನ ಹೊಡೆದಿದ್ದಾರೆ ನಂಬರ್ 4 ಸ್ಲಾಟ್ ಅಲ್ಲಿ. ಇವರು ನಂಬರ್ 5 ಇಟ್ಟಿದ್ದಾರೆ. ಅಂಡ್ MS ಧೋನಿ ಅವ್ರನ್ನ ಇಲ್ಲಿ ಇಟ್ಟಿದ್ದಾರೆ. ವಿಕೆಟ್ ಕೀಪರ್ಸ್ ಅಂತ ಬಂದಾಗ ಹೌದು ರಿಷಬ್ ಪಂತ್ ಒಬ್ರು ಹೇಳ್ಕೊಳ್ಳೋ ತರ ಮಾಡಿದ್ದಾರೆ, ಬಟ್ MS ಧೋನಿ ಅವರು ಇಬ್ರು ಇಡ್ಬೋದು ನನ್ನ ಪ್ರಕಾರ. ರಿಷಬ್ ಪಂತ್ ಕೂಡ ಸಿಕ್ಕಾಪಟ್ಟೆ ಸಾಧನೆ ಮಾಡಿದ್ರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. MS ಧೋನಿ ಕೂಡ ಮಾಡಿದ್ರೆ ತಕ್ಕಮಟ್ಟಿಗೆ ಇಲ್ಲ ಅಂತಲ್ಲ, ಬಟ್ ನಾನಾಗಿತ್ತು ಅಂದ್ರೆ ರಿಷಬ್ ಪಂತ್ನ ಇಡ್ತಿದ್ದೆ, MS ಧೋನಿನ ಇಡ್ತಾ ಇರಲಿಲ್ಲ. ಅಂಡ್ ಕಪಿಲ್ ದೇವ್ ಅವ್ರನ್ನ ಇಟ್ಟಿದ್ದಾರೆ ನಂಬರ್ 7 ಅಲ್ಲಿ. ಅಂಡ್ ನಂಬರ್ 8 ಅಲ್ಲಿ ಇಡ್ತಾರೆ ರವಿ ಅಶ್ವಿನ್ ಅವ್ರನ್ನ. ಯಾಕಂದ್ರೆ ಅಷ್ಟು ನಂಬರ್ ಆಫ್ ವಿಕೆಟ್ಸ್ ಎತ್ತಿದ್ದಾರೆ. ಸ್ಪಿನ್ ಅಂತ ಬಂದಾಗ ಲೀಡ್ ಮಾಡಿದ್ದಾರೆ ಇಂಡಿಯಾನ. ಅಂಡ್ ಜಸ್ಪ್ರೀತ್ ಬುಮ್ರಾನ ಇಟ್ಟಿದ್ದಾರೆ ಇವರು. ಈ ಕಡೆಯಿಂದ ಜಾಹಿರ್ ಖಾನ್ ಮತ್ತೆ ಅನಿಲ್ ಕುಂಬ್ಳೆನ ಮಿಸ್ ಮಾಡೋದಕ್ಕಾಗತ್ತಾ ಗುರು? ಜಾಹಿರ್ ಖಾನ್ ಓಕೆ ಅಂತ ಹೇಳ್ಬೋದು, ಬಟ್ ಅನಿಲ್ ಕುಂಬ್ಳೆ ಇಳ್ದಂಗೆ ಹೋಗಕ್ಕೆ ಆಗೋದಿಲ್ಲ. ಅಷ್ಟು ನಂಬರ್ ಆಫ್ ವಿಕೆಟ್ಸ್ ಎತ್ತಿದ್ದಾರೆ. ಇಲ್ಲಿ ರವಿ ಅಶ್ವಿನ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಅಷ್ಟು ನಂಬರ್ ಆಫ್ ವಿಕೆಟ್ಸ್ ನ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಎತ್ತಿಬಿಟ್ಟಿದ್ದಾರೆ. ಅವ್ರಿಬ್ರು ಇಳ್ದಂಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಬೌಲಿಂಗ್ ಯೂನಿಟ್ ಅಂತ ಬಂದಾಗ. ಅಪ್ಡೇಟ್ ನಂಬರ್ 4 ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಬರ್ತಾರೋ ಅಪ್ಡೇಟು. ಟ್ರಾವಿಸ್ ಹೆಡ್ಗೆ ಮತ್ತೆ ಸಿಕ್ಕಿದೆ ಆಲನ್ ಬಾರ್ಡರ್ ಮೆಡಲ್ ಅಂತ ರಿಪೋರ್ಟ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅವಾರ್ಡ್ ಸಿಕ್ಕಿದೆ ಇವರಿಗೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಸು. ಲಾಸ್ಟ್ ಸೀಸನ್ ಕೂಡ ಇವರಿಗೆ ಸಿಕ್ಕಿತ್ತು, ಈ ಸೀಸನ್ ಕೂಡ ಇವರಿಗೆ ಸಿಕ್ಕಿದೆ. ಸೊ ಇದು ಸುಮ್ಮನೆ ಮಾತಲ್ವೇ ಅಲ್ಲ ತಗೊಳ್ಳೋದು. ಅದು ಬ್ಯಾಕ್ ಟು ಬ್ಯಾಕ್ ಸೀಸನ್ ತಗೊಳ್ಳೋದಕ್ಕೆ, ಬ್ಯಾಕ್ ಟು ಬ್ಯಾಕ್ ಒಂದ್ಸಲ ತಗೊಳ್ಳೋದೇ ದೊಡ್ಡ ವಿಷಯ, ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಸೀಸನ್ ತಗೊಳ್ಳೋದಕ್ಕೆ ಇವರು 5ನೇ ಆಸ್ಟ್ರೇಲಿಯನ್ ಪ್ಲೇಯರ್ ಆಗ್ತಾರೆ. ಸೊ ಲಿಸ್ಟ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ, ಯಾವ ಇಯರ್ ಅಲ್ಲಿ ಯಾರ್ಯಾರು ಈ ಆಲನ್ ಬಾರ್ಡರ್ ಮೆಡಲ್ ನ ತಗೊಂಡಿದ್ದಾರೆ ಅಂತ. ಸೊ 2025 2026 ಗೋಸ್ ಟು ಟ್ರಾವಿಸ್ ಹೆಡ್. ಒಬ್ಬಿಯಸ್ಲಿ ಇವರು ಮೈಕಲ್ ಕ್ಲಾರ್ಕ್ 2 ಸಲ ತಗೊಂಡ್ರೆ, ಶೇನ್ ವಾಟ್ಸನ್ 2 ಸಲ ತಗೊಂಡಿದ್ದಾರೆ, ಡೇವಿಡ್ ವಾರ್ನರ್ 3 ಸಲ ತಗೊಂಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ ಆದ ನಂತರ. ಸ್ಟೀವ್ ಸ್ಮಿತ್ ಕೂಡ ತಗೊಂಡಿದ್ದಾರೆ, ಸ್ಟೀವ್ ಸ್ಮಿತ್ ಕೂಡ ಮಲ್ಟಿಪಲ್ ಟೈಮ್ಸ್ ತಗೊಂಡಿದ್ದಾರೆ ಇಲ್ಲಿ. ಸೊ ಮೆಜಾರಿಟಿ ಬಂದ್ಬಿಟ್ಟು ಸ್ಟೀವ್ ಸ್ಮಿತ್ ತಗೊಂಡಿರೋದು ಸೀನ್ ನೋಡ್ತಂದ್ರೆ ಇಲ್ಲಿ. ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಇಂದ ಆಡಿದ್ದಾರೆ ಆಸ್ಟ್ರೇಲಿಯಾ ಕ್ರಿಕೆಟ್, ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ. ಅಪ್ಡೇಟ್ ನಂಬರ್ 5 ಪಾಕಿಸ್ತಾನದ ಆಲ್ರೌಂಡರ್ ಆಗಿರೋ ಶದಾಬ್ ಖಾನ್ ಅವರು ನೇಮ್ ಮಾಡಿದರೆ ಈ ಪೊಸಿಷನ್ಗೆ. ಈ ಪ್ಲೇಯರ್ಸ್ಗಳು
ಥ್ರೂಔಟ್ ದ ವರ್ಲ್ಡ್ ಸೂಟಬಲ್ ಆಗ್ತಾರೆ ಅಂತ ಅವ್ರ ಅನಿಸಿಕೆ ಪ್ರಕಾರ ಅವ್ರು ಪಿಕ್ ಮಾಡಿದ್ದಾರೆ. ಯಾವುದೇ ಪಾಕಿಸ್ತಾನಿ ಪ್ಲೇಯರ್ನ ಇಲ್ಲಿ ಪಿಕ್ ಮಾಡಿಲ್ಲ. ಸೊ ಓಕೆ, ಅವ್ರು ಹೇಳೋ ಪ್ರಕಾರ ನೋಡ್ತಂದ್ರೆ ಓಪನರ್ ಆಗಿ ಅವ್ರಿಗೆ ಅನ್ಸ್ತಾರಂತೆ ರೋಹಿತ್ ಶರ್ಮಾ ಮಾಡಿದ್ರೆ ಬೆಟರ್ ಅಂತ ಅವರು ಅನ್ಸೋ ಪ್ರಕಾರ. ಆ್ಯಂಡ್ ಪವರ್ ಹಿಟರ್ ಯಾರು ಅಂತಂದರೆ ಓಲ್ ವರ್ಲ್ಡಲ್ಲಿ ಇವಾಗ ಕರೆಂಟ್ ಕ್ರಿಕೆಟ್ ನೋಡ್ತು ಅಂದರೆ ಅದು ನಿಕೋಲಸ್ ಪೂರನ್ ಅಂತ ಅನ್ಸುತ್ತಂತೆ. ಆಮೇಲೆ ಕರಣ್ ಪೋಲಾರ್ಡ್ ಅವರು ಇವ್ರಿಗೆ ಬೆಸ್ಟ್ ಆಲ್ರೌಂಡರ್ ಅಂತ ಅನ್ಸುತ್ತೆ ಎಲ್ಲ ಜನರೇಷನ್ ಕ್ರಿಕೆಟ್ ನೋಡ್ಕೊಂಡ್ರೆ. ಆ್ಯಂಡ್ ಬೆಸ್ಟ್ ಪೇಸರ್ ಯಾರು ಅಂತಂದರೆ ಶೇನ್ ಬಾಂಡ್ ಅಂತ ಹೇಳಿದ್ರೆ ಅಷ್ಟು ಕ್ರಿಕೆಟ್ ಆಡಿಲ್ಲ, ಹೆವಿ ಸಾಧನೆಗಳು ಮಾಡಿಲ್ಲ. ಏನು ಗುರು ಬುಮ್ರಾನ್ ಪಿಕ್ ಮಾಡೋಕ್ಕಾಗಲ್ವ ಅಂತ ಕೇಳ್ತಾರೆ. ಅವ್ರ ಅಭಿಪ್ರಾಯ ಆಗಿರೋ ಅವ್ರ ಬೌಲಿಂಗ್ ಆಕ್ಷನ್ ಇವರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತದಕ್ಕೋಸ್ಕರ ಇವ್ರನ್ನ ಪಿಕ್ ಮಾಡಿದ್ರೆ. ಸುನಿಲ್ ನಾರಾಯಣ್ ಬೆಸ್ಟ್ ಸ್ಪಿನ್ನರ್ ಥ್ರೂಔಟ್ ದ ವರ್ಲ್ಡ್ ಅಂತ ಪಿಕ್ ಮಾಡಿದ್ರೆ. ಬೆಸ್ಟ್ ವಿಕೆಟ್ ಕೀಪರ್ ಯಾರು ಅಂತಂದರೆ ಅದು ಆಬ್ವಿಯಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದೆ MS ಧೋನಿ ಅಂತ ಹೇಳಬೇಕು ಅಂತ. ಇವ್ರು ಪಿಕ್ ಮಾಡೋದು ಕ್ವಿಂಟನ್ ಡಿ ಕಾಕ್ನ. ಆ್ಯಂಡ್ ರೋಹಿತ್ ಶರ್ಮಾ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತಂದ್ರೆ ಅದು ರೋಹಿತ್ ಶರ್ಮಾ ಅಂತ ಪಿಕ್ ಮಾಡಿದ್ರೆ. ಏನೋ ರೋಹಿತ್ ಶರ್ಮಾ ಅವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಕಾಣಿಸುತ್ತೆ ಶಲಾಬ್ ಖಾನಿಗೆ. ಅಪ್ಡೇಟ್ ನಂಬರ್ 6, ಹಾರ್ದಿಕ್ ಪಾಂಡ್ಯ ಅವ್ರನ್ನ ತಲೆ ಮೇಲೆ ಎತ್ತಿ ಕೂತ್ಕೊಂಡು ಮೆರೆಸ್ಬಿಟ್ಟು ಅವ್ರ ಹಂಗೆ ರವಿ ಅಶ್ವಿನ್ ಸಿಕ್ಕಾಪಟ್ಟೆ ಎಲಿವೇಶನ್ ಕೊಟ್ಬಿಟ್ಟಿದ್ರೆ. ಹಾರ್ದಿಕ್ ಇಸ್ ಎ ಒನ್ಸ್ ಇನ್ ಎ ಜನರೇಷನ್ ಫಾಸ್ಟ್ ಬೌಲರ್, ಆಲ್ ರೌಂಡರ್. ಒನ್ಸ್ ಇನ್ ಎ ಜನರೇಷನ್ ಬರೋವಂಥವ್ರು ಸಿಕ್ಕಾಪಟ್ಟೆ ಜನ ಸಿಗೋದಿಲ್ಲ ಇವ್ರ ಥರ ಇರೋವಂಥವ್ರು. ಯಾಕಂದರೆ ಆಲ್ಮೋಸ್ಟ್ ಒಂಥರ 3 ಡೈಮೆನ್ಷನಲ್ ಪ್ಲೇಯರ್ ಅಂತ ಹೇಳಬೇಕು. ಕ್ಯಾಪ್ಟನ್ಸಿ ಅಂದರೆ ಕ್ಯಾಪ್ಟನ್ಸಿ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗು, ಇನ್ಫ್ಯಾಕ್ಟ್ 4 ಡೈಮೆನ್ಷನಲ್ ಪ್ಲೇಯರ್ ಅಂತ ಹೇಳ್ಬೇಕು. ಇವ್ರು ನೋಡ್ತಾರೆ 40 ಇಮೇಜ್ ನೋಡ್ದಂಗೆ ಆಗುತ್ತೆ ಅವ್ರನ್ನ ನೋಡ್ತು ಅಂದರೆ. ಸೊ ಇವ್ರು ಹೇಳೋದೇನು ಅಂದರೆ ಲುಕ್ ಇಟ್ ಈಸ್ ಕನ್ಸಿಸ್ಟೆನ್ಸಿ ಅಂಡ್ ಆನೆಸ್ಟಿ. ಕನ್ಸಿಸ್ಟೆನ್ಸಿ ಅಂತ ಹೇಳಕ್ಕಲ್ಲ, ಹಾನೆಸ್ಟಿ. When people wanted him in test side, he openly said, I wouldn't take a spot until he earned it 100% ಅಂತ. ಅಂದರೆ ಅವ್ರು ಹೇಳ್ತಿರೋದು 100% ಫಿಟ್ ಇದ್ದೀನಿ ಅಂತಂದರೆ ನಾನು ಅದನ್ನು ಅರ್ನ್ ಮಾಡಬೇಕು ಆ ಒಂದು ಸ್ಥಾನ. ಸುಮ್ಮನೆ ಬಂದ್ಬಿಟ್ಟು ಆಡೋದಕ್ಕಾಗೋದಿಲ್ಲ. ನಾನು 100% ಫಿಟ್ ಇದ್ದೀನಿ ಅಂತಂದರೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ. ನಾನು 100% ಫಿಟ್ ಇಲ್ಲ, ಅದನ್ನ ಆಡೋದಕ್ಕೆ ಆ ಫಾರ್ಮೆಟ್ನ ಆಡೋದಕ್ಕೆ ನಾನು ರೆಡಿ ಇಲ್ಲ ಅಂತಂದರೆ, ಫಿಟ್ ಇಲ್ಲ ನಾನು ಅಂತಂದರೆ ನಾನು ಖಂಡಿತ ಅದನ್ನು ಆಡೋದಕ್ಕೆ ಹೋಗೋದಿಲ್ಲ ಅಂತ ಅವರು ಹಾನೆಸ್ಟಾಗಿ ಒಂಥರ ಬ್ಯಾಂಗರ್ ಕೊಟ್ಟಿದ್ರು ಅವಾಗಲೇ. ಆ್ಯಂಡ್ ಅವ್ರು ಅದ್ರ ಜೊತೆಗೇನೆ ಇದ್ದಾರೆ ಇವಾಗಲೂ ಸಹ. ಅವ್ರ ಕೈಲಿ ಆಡೋಕ್ಕಾಗ್ತಿಲ್ಲ, ಅವ್ರಿಗೆ ಆ ಫಾರ್ಮೆಟ್ನ ಆಡೋದಕ್ಕಾಗ್ತಿಲ್ಲ ಅಂತ ಅವ್ರಿಗೆ ಗೊತ್ತು, ಹಾನೆಸ್ಟಿ ಇದೆ ಅವ್ರಿಗೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಎಫರ್ಟು ಕೂಡ ಅದು ಹಾಕೋಕ್ಕೆ ಹೋಗ್ತಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ಅವ್ರು ಹೇಳಿದ್ರು ಅದು ನಾನು ಒಂಥರ ಹೇಳ್ಬಿಡಂಗೆ ಈ ಥರ ಮಧ್ಯದಲ್ಲಿ ನಿಂತ್ಕೊಂಡು ಡಿಪ್ಲೊಮ್ಯಾಟಿಕ್ ಆಗಿ ಇಲ್ಲ ನಾನು ಆಡಿದ್ರು ಆಡ್ಬೋದು, ನಾನು ಹಂಗೆ ಮಾಡಿದ್ರು ಹಿಂಗೆ ಮಾಡ್ಬೋದು, ಹಂಗೆ ಹಿಂಗೆ ಅನ್ನೋದೆಲ್ಲ ಎಲ್ಲ ಹಾರ್ದಿಕ್ ಪಾಂಡ್ಯ ಹತ್ರ ಹಾನೆಸ್ಟ್ ಆಗಿರ್ತಾರೆ. ಆ್ಯಂಡ್ ಈ ಥರ ಒಂದು ಕರೇಜ್ನ ತೋರ್ಸೋದಕ್ಕಿದೆಯಲ್ಲ, ಜನರಿಗೆ ಹೇಳೋದಿದೆಯಲ್ಲ, ಸೊ ಇದಕ್ಕೆ ಡಿಫ್ರೆಂಟ್ ಲೆವೆಲ್ ಆಫ್ ಇದು ಬೇಕು ಅಂತ ಹೇಳಿದ್ರೆ, ಧೈರ್ಯ ಬೇಕು ಅಂತ. ಅಪ್ಡೇಟ್ ನಂಬರ್ 7, ಎಲ್ಲರೂ ಆಗಿತ್ತು ಇವಾಗ ಶಿಖರ್ ಧವನ್ ಒಂದು ಬ್ಯಾಕಿಂಗ್ ನ ಕೊಡಬೇಕಾಗಿತ್ತು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾಗೆ. ವಿರಾಟ್ ಅಂಡ್ ರೋಹಿತ್ ಆರ್ ಲೆಜೆಂಡ್ಸ್ ಆಫ್ ದ ಗೇಮ್. ಪ್ಲೇಯರ್ಸ್ ಲೈಕ್ ವಿರಾಟ್ ಅಂಡ್ ರೋಹಿತ್ ಹ್ಯಾವ್ ಪರ್ಫಾರ್ಮ್ ಫಾರ್ ದ ಕಂಟ್ರಿ ಫಾರ್ ಸೋ ಮೆನಿ ಇಯರ್ಸ್. ಐ ಆಮ್ ಸರ್ಟೇನ್ ದಟ್ ಬೋತ್ of them will add immense value during ODI ವರ್ಲ್ಡ್ ಕಪ್ ಅಂಡ್ ಹೆಲ್ಪ್ ದ ಟೀಮ್ ವಿನ್ ಅಂತ ಹೇಳಿದ್ದಾರೆ. ಸೊ ಅವ್ರಿದ್ರೆ ಅಂತಂದರೆ ಟೀಮಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಅವ್ರು ಇರಲೇಬೇಕು ODI ವರ್ಲ್ಡ್ ಕಪ್ 2027ಗೆ ಅಂತ ಇವ್ರು ಹೇಳಿದ್ದಾರೆ. ಸೊ ಇವರೆಲ್ಲ ಲೆಜೆಂಡ್ಸ್ ಆಫ್ ದ ಗೇಮ್ ಅವರು. ವಿರಾಟ್ ಆಗಿರಲಿ, ರೋಹಿತ್ ಆಗಿರಲಿ, ಧವನ್ ಆಗಿರಲಿ ಎಲ್ಲ ನೋಡ್ಕೊಂಡು ಬೆಳೆದಂಥ ಪ್ಲೇಯರು. ಅಪ್ಡೇಟ್ ನಂಬರ್ 8, ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇರಿ ಸ್ವಲ್ಪ ಹೇಳ್ತೀನಿ ಏನಕ್ಕೆ ಈ ಸೀರೀಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಶ್ರೀಲಂಕಾ ಸೀರೀಸು ಅಂತ. ಏನಕ್ಕೆ ಅಂತಂದರೆ ಈ ಶ್ರೀಲಂಕಾ ಸೀರೀಸ್ ಇಂಡಿಯಾ ಸೋತೋಗ್ಬಿಡ್ತು ಅಂದರೆ ನೋಡಿ, ಬೆಟ್ರಾಗಿ ಬೇರೆ ಪರ್ಫಾರ್ಮ್ ಮಾಡಿದ್ರೆ. ವಾರ್ಮ್ ಅಪ್ ಮ್ಯಾಚಲ್ಲಿ ನೋಡಿದ್ರಲ್ಲ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಶ್ರೀಲಂಕಾ ಆದರೂ ಆಲ್ಮೋಸ್ಟ್ ಕ್ಲೋಸ್ ಟು 250 ಮೇಲೆ ಹೊಡೆದಿದ್ದಾರೆ. ಸೊ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ದಾರೆ. ಆ್ಯಂಡ್ ಆಲ್ ಔಟು ಕೂಡ ಏನಾಗಿಲ್ಲ ಅವರು. ಒಂದಿನ ಫುಲ್ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ನ ಕೂಡ ಆಡಿದ್ದಾರೆ. ಸೊ ಇಂಡಿಯಾಗೆ ಈಸಿ ಅದೆಲ್ಲ ಖಂಡಿತ. ಇದು ನೋಡ್ತು ಅಂದರೆ ಸೀನ್ಸ್ ನೋಡ್ತು ಅಂದರೆ ಗೊತ್ತಿಲ್ಲ ಮ್ಯಾಚ್ ನಾರ್ಮಲ್ ಮ್ಯಾಚ್ ಹೆಂಗಿರುತ್ತೋ, ವಾರ್ಮ್ ಅಪ್ ಮ್ಯಾಚ್ ಹೆಂಗಿರುತ್ತೋ ಅಂತ. ಒಟ್ಟಲ್ಲಿ ಚೆನ್ನಾಗಿ ಆಡ್ತಾರೆ ಶ್ರೀಲಂಕಾದವರು ಅವರ ನೆಲದಲ್ಲಿ. ಅವ್ರ ನೆಲದಲ್ಲಿ ಅಷ್ಟು ಈಸಿ ಆಗಂತೂ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಸೊ ಇವರೇ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಏನು ಹೇಳ್ತಿದ್ದಾರೆ ಅಂದರೆ, ಇನ್ ಕೇಸ್ ಇಂಡಿಯಾ ಏನಾದ್ರು ಈ ಸೀರೀಸ್ನ ಸೋತೋಗ್ಬಿಡ್ತು ಅಂತಂದರೆ ಖಂಡಿತ ಒಂದು ಬಿಗ್ಗೆಸ್ಟ್ ಟ್ರಾನ್ಸಿಷನು ಇಂಡಿಯನ್ ಟೀಮಲ್ಲಿ ಆಗಲೇಬೇಕು, ಮುಲಾಜೆ ಇಲ್ಲ. ನಾನಂತೂ ಬಿಡಲ್ಲ, ನಾನು ಕಿರ್ಚಾಡಿಗೆ ಹೋಗಾಡಿ ರಂಪಾಟ ಮಾಡ್ತೀನಿ, ಹಿಂದೆನೋ ಮಾಡಿದ್ದೆ ಮುಂದೆನೋ ಮಾಡ್ತೀನಿ, ಪಕ್ಕಾ ಚೇಂಜ್ ಆಗಲೇಬೇಕು, ಕೋಚ್ ಚೇಂಜ್ ಆಗಬೇಕು, ಬಿಡೋ ಅಂಥ ಸೀನೇ ಇಲ್ಲ. ಬಿಲೋ ಪಾರ್ ಇದ್ದಾರೆ. ಟೆಸ್ಟ್ ಅಂತ ಬಂದಾಗ ಇಂಡಿಯಾ ಹೌದು ಶುಭ್ಮನ್ ಗಿಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಂಡಿಯಾ ಇವರ ಒಂದು ಕೋಚಿಂಗ್ ಪೀರಿಯಡ್ ಅಲ್ಲಿ ಬಿಲೋ ಪಾರಿಗೆ ಬಂದು ಕೂತ್ಕೊಂಡಿದ್ರೆ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ T20 ODIs ಅಂತ ಹೇಳಿದರೆ, ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಬಿಲೋ ಪಾಕ್ ಹಚ್ಕೊಂಡಿದ್ದಾರೆ. ಸೊ ಈ ಶ್ರೀಲಂಕಾ ಸೀರೀಸ್ ಇವ್ರಿಗೆ ಲಾಸ್ಟು ಕೋಚಿಂದ ಕಿತ್ತಾಕ್ತಿರೋ, ಬದನೆಕಾಯಿ ಕಿತ್ತಾಕ್ತಿರೋ, ಬೆಳೆಕಾಲು ಕಿತ್ತಾಕ್ತಿರೋ ಗೊತ್ತಿಲ್ಲ ನಮಗೆ. ಒಟ್ಟು ನಮಗೆ ಇಂಡಿಯನ್ ಟೆಸ್ಟ್ ಟೀಮ್ ಅಂತೂ ಹೊಸ ಕೋಚ್ ಬೇಕೇ ಬೇಕು ಅನ್ನೋ ಥರ ಇವರು ಹೋಪ್ ಮಾಡ್ತಾ ಇದ್ದಾರೆ. ಸೊ ಈ ಸೀರೀಸ್ ಆದ ನಂತರ ಮಾತಾಡ್ತೀನಿ ಅಂತ ಹೇಳಿದರೆ ನೋಡೋಣ. ಅಂದರೆ ಇವರು ಆಲ್ಮೋಸ್ಟ್ ಇವರೆಲ್ಲ ಹೇಳಿರೋದೆಲ್ಲ ನೋಡ್ತೊಂಡ್ರೆ ಇಂಡಿಯಾ ಈ ಸೀರೀಸ್ನ ಸೋಲ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿರೋ ಥರ ಕಾಣಿಸ್ತೈತೆ. ಕೃಷ್ಣಮಾಚಾರ್ಯ ಶ್ರೀಕಾಂತ್ ರೊಚ್ಚಿಗೆ ಹೇಳೋದಕ್ಕೆ, ಗೌತಮ್ ಗಂಭೀರ್ ಅವ್ರ ಮಕ್ಕಕ್ಕೆ ಕ್ಯಾಕರ್ಸ್ ತುಪ್ಪಕ್ ಅಂತ ಉಗಿಯೋದಕ್ಕೆ. ಅಪ್ಡೇಟ್ ನಂಬರ್ 9, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಅವರು ಇವಾಗ ಅನೌನ್ಸ್ ಮಾಡಿದರೆ ಟೆಸ್ಟ್ ಮ್ಯಾಚಿಗೆ ಫ್ರೀ ಎಂಟ್ರಿ ಇರುತ್ತಂತೆ ಗುರು. ಫ್ರೀ ಆಗಿಕೊಟ್ರೆ ಯಾವುದಕ್ಕೂ ವ್ಯಾಲ್ಯೂ ಇರಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲಿಲ್ಲ ಯಾರಿದ್ದಾರೆ ಅಲ್ಲಿ. ಫಸ್ಟ್ ಆಫ್ ಆಲ್ ಇವಾಗ ಇಂಡಿಯನ್ ಕ್ರಿಕೆಟ್ ತಗೊಳ್ಳಿ, ಒಂಥರ ಸ್ಟಾರ್ ಕಲ್ಚರ್ನ ತೆಗೆದಾಕ್ಬಿಟ್ರು. ಎಕ್ಸ್ಪೆಷಲ್ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಸ್ಟಾರ್ ಕಲ್ಚರೇ ಇಲ್ಲ ಅಲ್ಲಿ. T20 ಸೈಡಲ್ಲೂ ಅಷ್ಟು ಮಟ್ಟಿಗೆ ಇಲ್ಲ ಅಂತ ಅನ್ಕೊಳ್ಳಿ. ಬಟ್ ಇಂಡಿಯನ್ ಟೆಸ್ಟ್ ಸೈಡ್ ಅಂತ ಬಂದಾಗ ಯಾರಿದ್ದಾರೆ ಸ್ಟಾರ್ಸ್, ಸೂಪರ್ ಸ್ಟಾರ್ಸ್, ಸೋಕಾಲ್ಡ್ ಸ್ಟಾರ್ಸ್. ಮುಂಚೆ ಇದ್ರ ರೋಹಿತ್ ಶರ್ಮಾ, ಪುಜಾರ್ ಆಗಿರಲಿ, ರಹಾನೆ ಆಗಿರಲಿ, ಆಮೇಲೆ ಕೊಹ್ಲಿ ಆಗಿರಲಿ, ಎಲ್ಲರೂ ಇದ್ರಲ್ಲಪ್ಪ. ಇವಾಗ ತಗೊಳ್ಳಿ ನೀವು ಲೆಜೆಂಡ್ಸ್ ಆಫ್ ದ ಗೇಮ್ನ, ರವಿ ಅಶ್ವಿನ್ ಆಗಿರಲಿ, ಇವಾಗ ನೋಡಿ ಬುಮ್ರಾನು ಇಲ್ಲ ಅಲ್ಲಿ.
ಸೊ ಯಾರಂದ್ರೆ ಯಾರು ಇಲ್ಲ ಅಲ್ಲಿ, ಒಂಥರ ಲೆಜೆಂಡ್ಸ್ ಆಫ್ ದ ಗೇಮ್ ಅಂತ ಹೆಸರು ಆಗಿರುವಂತವ್ರು. ಸೊ ಎಲ್ಲ ಹೊಸೊಬ್ಬರು ಒಂಥರ ಇವಾಗ ಬಂದಿರುವಂತವ್ರು. ಸೊ ಇದೆಲ್ಲ ಇರೋದು ಆಬ್ವಿಯಸ್ಲಿ ಜಡೇಜಾ ಇದಾರಿಲ್ಲ ಅಂತಲ್ಲ. ಸೊ ಕಂಪ್ಯಾರಿಟಿವ್ಲಿ ಎಲ್ಲ ಹೊಸಬ್ರು ಇರೋದ್ರಿಂದ ಸ್ಟಾರ್ಸ್ ಆಫ್ ದ ಗೇಮ್ ಇಲ್ಲ, ಇನ್ಯಾರನ್ನ ನೋಡೋದಕ್ಕೆ ಬರ್ತಾರೆ. ಇವಾಗ ಟಿಕೆಟ್ ಕೊಟ್ಬಿಟ್ಟು ಬರಬೇಕು ಅಂತ ಅಂದ್ರೆ ಶ್ರೀಲಂಕಾ ನೆಲದಲ್ಲಿ ಅದು ದೊಡ್ಡ ಲೆಜೆಂಡ್ಸ್ಗಳಿತ್ತು ಅಂದ್ರೆ ಆಬ್ವಿಯಸ್ಲಿ ಟಿಕೆಟ್ ಕೊಟ್ಬಿಟ್ಟು ಬರ್ತಾರೆ, ಕಾಸು ಕೊಟ್ಬಿಟ್ಟು ಬರ್ತಾರೆ. ಅಲ್ಲಿ ಇಲ್ಲ ಅಂತಂದ್ರೆ ಫ್ರೀ ಟಿಕೆಟ್ ಕೊಟ್ಟರು ಯಾರು ಬರೋದಿಲ್ಲ. ಇವಾಗ ಫ್ರೀ ಬಿಡ್ತಾವ್ರೆ ಅಂತ ನೋಡಿ ಬೇಕಾದ್ರೆ ಸ್ಟೇಡಿಯಂ ತುಂಬಿರಲ್ಲ, 100% ತುಂಬಿರಲ್ಲ. ಅಪ್ಡೇಟ್ ನಂಬರ್ 10, CSK ಗೆ ವಾರ್ನ್ ಮಾಡ್ತಾ ಇದ್ರು ರವಿ ಅಶ್ವಿನ್ ಅವರು. ನೀವೆಲ್ಲ ಬಿಟ್ರೋ ನೀವು ಕೆಟ್ರಿ. ಶಿವಮ್ ದುಬೆನ ನೀವು ಅವ್ರಿಗೆ ಇವ್ರಿಗೆ ಸ್ವ್ಯಾಪ್ ಕೀಪ್ ಮಾಡ್ಕೊಂಡು ನೀವು ತಲ್ಕೆಟ್ ನನ್ನ ಮಕ್ಕಳು ತರ ಶಿವಮ್ ದುಬೆನ ಬಿಡ್ತೀರಾ ಅಂತ ಅಂದ್ರೆ ಗೊತ್ತಲ್ಲಪ್ಪ. ಬೇರೆ ಟೀಮಿಂದ ಬಂದ್ಬಿಟ್ಟು CSK ಅಲ್ಲೇ ಯಾವ ತರ ಮಾನ್ಸ್ಟರ್ ಆಗಿದ್ರು ಅಂತ, ಅದೇ ತರ ನಿಮ್ಮನ್ನ ಬಿಟ್ಟೋಗ್ಬಿಟ್ಟು ಮತ್ತೊಂದು ಟೀಮಲ್ಲಿ ಇವರು ಮಾನ್ಸ್ಟರ್ ಆಗೋದಲ್ಲಿ ನನಗೇನು ಡೌಟ್ ಕಾಣಿಸ್ತಿಲ್ಲ. ಒಂದು ಲಾಂಗ್ ಹ್ಯಾಂಡಲ್ ಹಿಡ್ಕೊಂಡು ಅವರು ಒಂಥರ ಅವ್ರು ಹೊಡಿಯೋಂಥ ಪವರ್ ಹಿಟ್ಟಿಂಗು, ಸ್ಟ್ರೋಕ್ಗಳನ್ನ ಹೊಡಿಯೋದೆಲ್ಲ ನೋಡ್ತು ಅಂದ್ರೆ, ಅವ್ರ 6 ಹಿಟ್ಟಿಂಗ್ ಅಬಿಲಿಟಿ ಎಲ್ಲ ನೋಡ್ತು ಅಂದ್ರೆ ಖಂಡಿತ ನೀವು ಒಬ್ಬ ಬಿಗ್ಗೆಸ್ಟ್ ಪ್ಲೇಯರ್ನ ಮಿಸ್ ಮಾಡ್ಕೊಂತೀರಾ. ದೊಡ್ಡ ಮಾನ್ಸ್ಟರ್ ಆಗ್ತಾರೆ, ನಿಮ್ಮೇಲೆ ಹಾಕೊಂಡು ಚಚ್ಚುತ್ತಾರೆ ಮುಂದೆ ಒಂದಿನ. ಸೊ ಬಿಡೋದಿಕ್ಕೆ ಹೋಗ್ಬಿಡಿ. ಶಿವಮ್ ದುಬೆ ಬಿಗ್ಗೆಸ್ಟ್ ಟ್ಯಾಲೆಂಟು, ಆ ಥರ ಒಂದು ಕೊಮಾಡಿಟಿ ಇದ್ದಂಗೆ ಅದು. ಅಥವಾ ಟ್ಯಾಲೆಂಟ್ ಸಿಗೋದಿಲ್ಲ, ರೇರ್ ಟ್ಯಾಲೆಂಟ್ ಅದು ಸಿಗೋದಿಲ್ಲ ಅಂತ ಹೇಳಿದರೆ ಕಾಲ್ನ ಅಲ್ಲಾಡ್ಸಿಲ್ಲ ಅಂದ್ರೂ ಕೂಡ 6 ಹೊಡಿತಾರೆ. ಇದು ಕಾಮೋಡಿಟಿ ಅಲ್ಲ ಅಂದ್ರೆ ಏನು, ಇದೊಂದು ಟ್ಯಾಲೆಂಟ್ ಅಲ್ಲ ಅಂತಂದ್ರೆ ಹೌದು. ಕಾಲೇ ಮೂವ್ ಮಾಡಲ್ಲ ಶಿವಮ್ ದುಬೆ, ಹಂಗೆ ಹೊಡಿತಾರೆ 6ನ. ಸೊ ಅದು ರೇರ್ ಸ್ಕಿಲ್ಲು. ಸೊ ನೋಡೋಣ ಏನಾಗುತ್ತೆ ಅಂತ. CSK ಅವ್ರನ್ನ ಬಿಡ್ತಾರೋ, ಯಾರನ್ನ ಕರ್ಕೊಂತಾರೋ, ಇವ್ರಿಗೋಸ್ಕರ ಏನೇನು ಮಾಡ್ತಾರೋ ತ್ಯಾಗಗಳನ್ನ ಕಾದ್ ನೋಡೋಣ. ಒಟ್ಟಲ್ಲಿ ಬಿಡಬೇಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡೋಣ, ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಹೋದ್ರು ಸಿ.